ಓಕೆ ಗುರುಗಳೇ, ದೀಪಾವಳಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಹಾಗೆ ಗುರುಗಳೇ, ಈ ದೀಪಾವಳಿ ಹಬ್ಬದ ನಂತರ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಡಿ. ಈಗ ಗುರು ಬದಲಾವಣೆ ಆಗ್ತಿದ್ದಾನೆ ಅನ್ನುವಂಥ ವಿಚಾರ ಕೂಡ ಬಹಳಷ್ಟು ಜನರಿಗೆ ಗೊತ್ತಿದೆ. ಹಾಗಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ, ದೀಪಾವಳಿ ಹಬ್ಬ ಆದಮೇಲೆ ಸೊ ಯಾರ್ಯಾರಿಗೆ ಯಾವ್ಯಾವ ಥರದ ಒಂದು ಫಲಗಳು ಸಿಗುತ್ತೆ ಅಂತ ಹೇಳಿ ಚಿಕ್ಕದಾಗಿ. ಈ ಅಕ್ಟೋಬರ್ 18ನೇ ತಾರೀಕು ರಾತ್ರಿಗೆ ಸರಿಸುಮಾರು 7:45-8 ಗಂಟೆ ಅಷ್ಟೊತ್ತಿಗೆ ಗುರು ಬದಲಾವಣೆ ಆಗುತ್ತೆ. ಮಿಥುನ ರಾಶಿನಲ್ಲಿ ಇರತಕ್ಕಂತಹ ಗುರು ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೆ. ಇದು ಏನಾಗುತ್ತೆ ಅಂದರೆ ಇಡೀ ಒಂದು ಲೋಕದಲ್ಲೇ ಎಲ್ಲ ರಾಶಿಗಳ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ. ಸುಮ್ಮನೆ ಒಂದು ಮೇಲ್ನೋಟಕ್ಕೆ ಪಕ್ಷಿ ನೋಟದ ಥರ ಹೋಗಬೇಕು ಅಂದರೆ ಮೇಷರಾಶಿಗೆ ಕೇವಲ ಗುರುವಿನ ಫಲ ಮಾತ್ರ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಯಾಕೆಂದರೆ ಎಲ್ಲಾನು ಹೇಳ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಗುರು 4ನೇ ಮನೆಗೆ ಇರ್ತಾನೆ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಗುರು 4ನೇ ಮನೆಯಲ್ಲಿದ್ದಾಗ ಅಷ್ಟು ಅನುಕೂಲ ಅಲ್ಲ. ಯಾತಕ್ಕೆ ಅಂದರೆ ಒಂದೇ ಮಾತಲ್ಲಿ ಹೇಳ್ಬಿಡ್ತೇನೆ, ಗುರು ಬಲ ಅಂತ ನಾವು ಹೇಳ್ತೀವಿ. ಗುರು ಬಲ ಯಾವಾಗಿರುತ್ತೆ ಅನ್ನೋದನ್ನ ಕರೆಕ್ಟಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಒಂದು ಆಧುನಿಕ ತಾಂತ್ರಿಕ ಯುಗದಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಇಲ್ಲಿ ಲಕ್ಷಾಂತರ ಯೂಟ್ಯೂಬ್ ಮಾಡಿರ್ತಕ್ಕಂತಹ ಜನಗಳಿದ್ದಾರೆ. ಯಾರು ಏನು ಮಾಡಿದ್ರು ಕೂಡ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜನ್ಮ ರಾಶಿಯಿಂದ ಯಾವಾಗ ಗುರು ಅಂದರೆ ಬೃಹಸ್ಪತಿ 2, 5, 7, 9, 11ನೇ ಸ್ಥಾನಗಳಲ್ಲಿ ಇರ್ತಾನೆ, ಆಗ ಮಾತ್ರ ಗುರುಬಲ ಅಷ್ಟೇ. ಕರೆಕ್ಟಾಗಿ ಇನ್ನೊಂದು ಸತಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ರಾಶಿಯಿಂದ ನಿಮಗೆ ಹುಟ್ಟಿ ಡೇ ಟು ಟೈಮ್ ಗೊತ್ತಿದ್ರೆ ಜನ್ಮರಾಶಿನ ಕ್ಯಾಲ್ಕುಲೇಟ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಮಾಡ್ಕೋಬೋದು. ಮೊಬೈಲ್ಗಳಲ್ಲಿ ಆ್ಯಪು ಸಿಗುತ್ತೆ, ನೋಡ್ಕೋಬೋದು. ಅಕಸ್ಮಾತ್ ಹುಟ್ಟಿ ಡೇ ಟು ಟೈಮ್ ಇಲ್ಲ ಅಂದರೆ ನಿಮ್ಗೆ ಏನು ಹೆಸರಿಟ್ಟಿರ್ತಾರೆ ಆ ಹೆಸರು ಮೇಲೆ ಯಾವ ಮೊದಲನೇ ಅಕ್ಷರ ಯಾವುದು, ಅದ್ರ ಮೇಲೆ ಚೂಚೆ ಚೋಳ ಅಶ್ವಿನಿ ಲೀಲಿ ಲೋಲೋ ಭರಣಿ ಆ ಇವು ಎ ಕೃತ್ತಿಕ ಈ ಥರ ಎಲ್ಲ ಬರುತ್ತೆ ನಮಗೆ. ಆ ಲೆಕ್ಕಾಚಾರದಲ್ಲಿ ನಿಮ್ದು ಏನು ನಕ್ಷತ್ರ ರಾಶಿ ಅನ್ನೋದನ್ನು ತಿಳ್ಕೊಂಡು ಅದ್ರ ಮೇಲೆ ನೀವು ಫಲ ತಿಳ್ಕೊಬೋದು ಅನ್ನೋದು ಶಾಸ್ತ್ರದಲ್ಲಿ ಇದೆ. ನಾಮ ನಕ್ಷತ್ರದ ಮೇಲೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ, ಜನ್ಮ ನಕ್ಷತ್ರ ಗೊತ್ತಿಲ್ಲದೆ ಇದ್ದಾಗ. ಹಾಗೆ ನಿಮ್ಮ ನಾಮ ನಕ್ಷತ್ರ ಮತ್ತು ರಾಶಿ, ನಾಮ ರಾಶಿ, ಜನ್ಮ ರಾಶಿ ಅಥವಾ ನಾಮ ರಾಶಿಯಿಂದ ಯಾವಾಗ ಬೃಹಸ್ಪತಿ ಅಂದರೆ ಗುರುಗ್ರಹ 2ನೇ ಸ್ಥಾನ, 5ನೇ ಸ್ಥಾನ, 7ನೇ ಸ್ಥಾನ, 9ನೇ ಸ್ಥಾನ, 11ನೇ ಸ್ಥಾನ, ಇದಿಷ್ಟು ಸ್ಥಾನಗಳಲ್ಲಿ ಇರ್ತಾನೆ, ಆಗ ಗುರುಬಲ ನಿಮಗೆ ಇದೆ ಅಂತ ಅರ್ಥ. ಈ ಸ್ಥಾನಗಳಲ್ಲಿ ಇಲ್ಲ ಅಂದರೆ ಗುರುಬಲ ಇಲ್ಲ, ತೊಂದರೆಗಳು ಆಗತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಅಂತ ಅರ್ಥ. ಇನ್ನು ಮೇಷರಾಶಿಗೆ 4ನೇ ಮನೆಗೆ ಬರ್ತಾನೆ, ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ. ಅಂದ್ರೆ ಮೇಷರಾಶಿಯವರಿಗೆ ಗುರುಬಲ ಇದೆಯಾ? ಇಲ್ಲ, ಗುರುಬಲ ಇಲ್ಲ. 4ನೇ ಮನೆ ನಾನು ಹೇಳಿದ್ನಲ್ಲ, 2, 5, 7, 9, 11 ಈ 5 ಮನೆಗಳಲ್ಲಿ ಮಾತ್ರನೇ ಗುರುಬಲ ಇರುತ್ತೆ. ಸೊ 4ನೇ ಮನೆಗೆ ಗುರುಬಲ ಇದಲ್ಲ, ಆದ್ದರಿಂದ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕೆಲವು ಜನರಲ್ ಫಲಗಳು ಏನು ಅಂದರೆ, ವಿದ್ಯಾರ್ಥಿಗಳಾಯಿತು ಅಂದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಗುರುಬಲ ಇಲ್ಲದೆ ಇದ್ದಾಗ. ಮತ್ತೆ ಕೆಲಸದಲ್ಲಿರೋದಾದ್ರೆ ಕೆಲಸದಲ್ಲಿ ತೊಂದರೆ, ವ್ಯಾಪಾರದಲ್ಲಾದರೆ ವ್ಯಾಪಾರದಲ್ಲಿ ಹಿನ್ನಡೆ, ವಯಸ್ಸಾಗಿರೋದಾದ್ರೆ ಅನಾರೋಗ್ಯ, ಇಲ್ಲ ಸಣ್ಣ ಪುಟ್ಟ ವೆಹಿಕಲ್ ಆಕ್ಸಿಡೆಂಟ್ಸು, ಬಂಧು ಮಿತ್ರದಲ್ಲಿ ಮನಸ್ತಾಪಗಳು, ಈ ಥರದ್ದೆಲ್ಲ ಕಾಮನ್ ಆಗಿ ಗುರುಬಲ ಇಲ್ಲದೆ ಇದ್ದಾಗ, ನಿಮ್ಮ ದಶಾಭುಕ್ತಿನೂ ಚೆನ್ನಾಗಿ ಇಲ್ಲದೆ ಇದ್ದಾಗ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ದಶಾಭುಕ್ತಿನ ಫಸ್ಟ್ ನೋಡ್ಕೋಬೇಕು, ತದನಂತರದಲ್ಲಿ ಗೋಚಾರ ನೋಡಬೇಕು. ಇದು ಎರಡೂ ನಿಮಗೆ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ನಡೆಯುತ್ತೆ. ಎರಡೊಳಗೆ ಒಂದು ಚೆನ್ನಾಗಿಲ್ಲ ಅಂದರೆ 50%, 40% ಹೀಗೆ ನಡೆಯುತ್ತೆ. ಎರಡೂ ಚೆನ್ನಾಗಿಲ್ಲ ಅಂದರೆ ಬೇರೆ ಬೇರೆ ಗ್ರಹಗಳು ಯಾವುದೋ ಚೆನ್ನಾಗಿರುತ್ತೆ, ಅದರಿಂದ ಒಂದು 10-20% ಚೆನ್ನಾಗಿ ನಡೀಬೋದು. ಈ ಲೆಕ್ಕಾಚಾರದಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆ. ಇದು ಡಿಸೆಂಬರ್ 5ನೇ ತಾರೀಕು ತನಕ ಫಸ್ಟ್ ಹೇಳ್ಬಿಡ್ತೀವಿ, ಯಾಕೆಂದರೆ ಇದನ್ನು ಅತಿಚಾರ ಅಂತ ಕರಿತೀವಿ. ಸ್ವಲ್ಪ ಬೇಗ ಮೂವ್ ಆಗ್ತಿದ್ದಾನೆ ಅಂತ. ಗುರು ಯಾವಾಗಲೂ 12 ತಿಂಗಳಿಗೆ ಒಂದು ರಾಶಿನ ಮೂವ್ ಆಗೋದು. ಈ ಸತಿ ಒಂದು 6 ತಿಂಗಳಿಗೆ ಮೂವ್ ಆಗ್ತಿದ್ದಾನೆ. ಇದನ್ನು ಅತಿಚಾರ ಅಂತ ಕರಿತೀವಿ. ಅಂತಾರೆ ಫಾಸ್ಟ್ ಮೋಷನ್. ಹಾಗಾಗಿ ಏನಾಗುತ್ತೆ, ಇದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ಯಾವಾಗಲೂ ಒಂದು 40 ದಿನ, 50 ದಿನ, 70-80 ದಿನ ಈ ಥರ. ಈ ಸತಿ 46 ದಿನಗಳು ಡಿಸೆಂಬರ್ 5ನೇ ತಾರೀಕಿಗೆ ಮತ್ತೆ ಚೇಂಜ್ ಆಗ್ತದೆ. ಸೊ ಅಕ್ಟೋಬರ್ 18ರಿಂದ ಡಿಸೆಂಬರ್ 5 ತನಕನೂ ಕೂಡ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ. ಆಮೇಲೆ ಒಳ್ಳೇದಾಗುತ್ತೆ. ಆಮೇಲೆ ಮತ್ತೆ 3ನೇ ಮನೆಗೆ ಬರ್ತಾನೆ. 3ನೇ ಮನೆಗೆ ಬಂದಾಗ ಅದು ಸಾಧಾರಣನೇ. ಅಂದರೆ ಮೇಷರಾಶಿಗೆ ಹೆಚ್ಚು ಕಮ್ಮಿ ಇನ್ನೂ 1.5 ವರ್ಷಗಳ ಮೇಲೆ ಹೋಗಬೇಕು. 1.5-1.25 ವರ್ಷ ಹೋಗಬೇಕು. ವೃಷಭ ರಾಶಿಯವರಿಗೆ ಗುರು 2ನೇ ಮನೇಲಿ ಇದನ್ನೀಗ ಗುರುಬಲ ಇದೆ, ಬಟ್ 3ಕ್ಕೆ ಬರ್ತಾನೆ. 3ಕ್ಕೆ ಬಂದಾಗ ಗುರುಬಲ ಇರೋದಿಲ್ಲ. ಅವರು ಕೂಡ ಎಚ್ಚರಿಕೆಯಲ್ಲಿರಬೇಕು. ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಶಾರ್ಟ್ ಜರ್ನೀಸಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಹಣಕಾಸಿನ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವು ಸತಿ ಸಣ್ಣ ಪುಟ್ಟ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ
ವಿದ್ಯಾಭ್ಯಾಸದಲ್ಲಿ ಕೆಲವು ಸತಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಅದರಿಂದ ಸೊ ಡಿಸೆಂಬರ್ 5 ತನಕನೂ ಕೂಡ ವೃಷಭ ರಾಶಿಯವರಿಗೆ ಸಾಧಾರಣ ಫಲ. ಓಕೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂದರೆ ಗುರು 2ನೇ ಮನೆಗೆ ಬರ್ತಾನೆ. ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ನೇತ್ರಸ್ಥಾನ, ವಿದ್ಯಾಸ್ಥಾನ ಇವೆಲ್ಲ ಹೇಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅನುಕೂಲಗಳು, ಪಾಸಿಟಿವ್ ರಿಸಲ್ಟ್ಸು ಮಿಥುನ ರಾಶಿಯವರಿಗೆ ಸಿಗುತ್ತೆ. ಯಾಕೆಂದರೆ ಶನಿಯೂ ಕೂಡ 10ನೇ ಮನೆಯಲ್ಲಿದ್ದಾನೆ, ಮತ್ತು ರಾಹು 9ನೇ ಮನೆಯಲ್ಲಿದ್ದಾನೆ, ಕೇತು 3ನೇ ಮನೆಯಲ್ಲಿದ್ದಾನೆ. ಸೊ ಅನುಕೂಲಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ಜನ್ಮ ರಾಶಿಗೆ ಬರ್ತಾ ಇದ್ದಾನೆ. ಜನ್ಮನಾಮ ನರೋ ದುಃಖಂ ಅಂತಾನೆ ಶಾಸ್ತ್ರ ಹೇಳುತ್ತೆ. ಯಾವಾಗ ಗುರು ಜನ್ಮ ರಾಶಿಗೆ ಬರ್ತಾನೆ ದುಃಖವನ್ನು ಉಂಟು ಮಾಡ್ತಾನೆ. ಕೆಲಸಗಳಲ್ಲಿ ನಿಧಾನ ಆಗುತ್ತೆ, ನಿಧಾನಗತಿನಲ್ಲಿ ಕೆಲಸಗಳು ಅಥವಾ ಆಗಬೇಕಾದ ಕೆಲಸ ಇವತ್ತಾಗಬೇಕಾದ ಇವತ್ತಾಗಲ್ಲ, ತೊಂದರೆ ಆಗುತ್ತೆ. ಈ ಥರದೆಲ್ಲ ಆಗ್ತಕ್ಕಂಥ ಒಂದು ಹಣಕಾಸಿನ ಅಭಾವ ಉಂಟಾಗುತ್ತೆ. ಕೆಲವು ಸತಿ ವಿನಾಕಾರಣ ತಮ್ಮ ತಪ್ಪಿಲ್ಲ ಅಂದ್ರೂ ಕೆಲವು ಸತಿ ತಾವು ಬಯಸ್ಕೋಬೇಕಾಗತ್ತೆ. ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸದ್ಯಕ್ಕೆ ಗುರು 11ನೇ ಮನೆಯಲ್ಲಿ ಇದ್ದ ಇಷ್ಟು ದಿನ, ಇವಾಗ 12ನೇ ಮನೆಗೆ ಬರ್ತಾನೆ. ಅದರಿಂದ ಅಧಿಕ ವ್ಯಯ ಅಂತ ಹೇಳುತ್ತೆ. ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಗ್ರಹ 12ನೇ ಮನೆಗೆ ಬಂತು ಅಂದರೆ ಅದು ವ್ಯಯಸ್ಥಾನ ಆದ್ದರಿಂದ ಜಾಸ್ತಿ ಹಣ ಖರ್ಚಾಗತ್ತೆ. ಇದು ಇಡೀ ಜ್ಯೋತಿಷ್ಯ ಶಾಸ್ತ್ರದ ಸಿದ್ಧಾಂತ. ಯಾವುದೇ ಗ್ರಹ 12ನೇ ಮನೆಯಲ್ಲಿತ್ತು ಅಂದರೆ ಅಧಿಕ ಧನ ವ್ಯಯ ಯೋಗ. ಶುಭ ಗ್ರಹಗಳಿತ್ತು ಅಂದರೆ ಒಳ್ಳೆ ಕಾರ್ಯಕ್ಕೆ, ಒಳ್ಳೆಯ ಉದ್ದೇಶಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ. ಪಾಪಗ್ರಹಗಳು ಇತ್ತು ಅಂದರೆ ಯಾವುದೋ ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ. ಬೇಡದೇ ಇರೋದಕ್ಕೆ ಕೆಲವು ಸತಿ ಖರ್ಚು ಜಾಸ್ತಿ ಆಗುತ್ತೆ. ಎರಡೂ ಮಿಶ್ರ ಗ್ರಹಗಳಿತ್ತು ಅಂದರೆ ಮಿಶ್ರ ಫಲಗಳು ಇರುತ್ತೆ. ಶುಭಾಶುಭ ಎರಡೂ ಪರ್ಪಸ್ಗೂ ಖರ್ಚಾಗ್ತಕ್ಕಂಥದ್ದು. ಹಾಗಾಗಿ ಸಿಂಹರಾಶಿಗೆ ಅಷ್ಟಮ ಶನಿ ಕೂಡ ನಡೀತಾ ಇದೆ. ಬಹಳ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ ಸಿಂಹರಾಶಿಯವರು. ಯಾಕೆಂದರೆ ಜನ್ಮ ರಾಶಿನಲ್ಲೇ ಕೇತು ಇದೆ, ಸಪ್ತಮದಲ್ಲಿ ರಾಹು ಇದೆ, ಅಷ್ಟಮದಲ್ಲಿ ಶನಿ ಇದೆ, 12ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ ಇವಾಗ. ಆದ್ದರಿಂದ ಸಿಂಹರಾಶಿಯವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿದ್ಯಾರ್ಥಿಗಳಿಗಾದರೆ ಹಿನ್ನಡೆ, ಹಣಕಾಸಿನ ಅಭಾವ, ಅನಾರೋಗ್ಯ, ವೆಹಿಕಲ್ಲು ಇಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಲ್ಲಿ, ಅಷ್ಟಮ ಶನಿ ಕಳೆಯೋ ತನಕನೂ ಕೂಡ ಮಿನಿಮಮ್ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ಗುರುಬಲ ಕೂಡ ಸದ್ಯಕ್ಕೆ ಇರೋದಿಲ್ಲ, ಇನ್ನೂ ಹೆಚ್ಚು ಕಮ್ಮಿ 1.5 ವರ್ಷಗಳ ಕಾಲ ಇರೋದಿಲ್ಲ, 1.5-2 ವರ್ಷ ತನಕ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಗೆ ಅನುಕೂಲ ಆಗುತ್ತೆ. ಹೇಗೆ ಅಂದರೆ ಗುರು ಲಾಭಸ್ಥಾನಕ್ಕೆ ಬರ್ತಾನೆ. ಸರ್ವೇ ಗ್ರಹಾಃ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರದಲ್ಲಿ ಒಂದು ಮಾತಿದೆ. ಎಲ್ಲ ಗ್ರಹಗಳು ಕೂಡ 11ನೇ ಸ್ಥಾನ ಅಂದರೆ ಲಾಭಸ್ಥಾನ ಅಂತ ಕರಿತೀವಿ. ಲಾಭಸ್ಥಾನಕ್ಕೆ ಬಂದಾಗ ಯಾವುದೇ ಗ್ರಹ ನಿಮ್ಮ ಗೋಚಾರದಲ್ಲಿ ಆಗಿರಲಿ, ನಿಮ್ಮ ಜನ್ಮ ರಾಶಿ ಕುಂಡಲಿನಲ್ಲಾಗಿರಲಿ, 11ನೇ ಮನೆಯಲ್ಲಿ ಗ್ರಹ ಇದ್ದರೆ ಒಳ್ಳೆಯದು. 8, 12ನೇ ಮನೆಯಲ್ಲಿ ಇದ್ದರೆ ಅಷ್ಟು ಒಳ್ಳೆಯದು ಅಲ್ಲ. 6ನೇ ಮನೆಯಲ್ಲಿದ್ದರೆ ಮಿಶ್ರ ಫಲ. 6, 8, 12 ಅಂತ ಜ್ಯೋತಿಷದಲ್ಲಿ ಹೇಳುತ್ತೆ ದುಸ್ಥಾನಗಳು ಅಂತ. ತ್ರಿಕ ಅಂತ ಕರಿತೀವಿ ನಾವು ಟೆಕ್ನಿಕಲ್ ಆಗಿ ಅದನ್ನು. 6, 8, 12. ಆದರೆ 6ನೇ ಸ್ಥಾನ ದುಸ್ಥಾನವೂ ಹೌದು, ಉಪಚಯ ಸ್ಥಾನವೂ ಹೌದು. ಉಪಚಯ ಅಂದರೆ ಅಭಿವೃದ್ಧಿ ಅಥವಾ ಏಳಿಗೆ ಅಂತ ಸಂಸ್ಕೃತದಲ್ಲಿ ಅರ್ಥ. ಹಾಗಾಗಿ ಏನಾಗುತ್ತೆ ಅಂದರೆ ಆ 6ನೇ ಸ್ಥಾನದಲ್ಲಿ ಗ್ರಹಗಳಿದ್ದಾಗ ಮಿಶ್ರ ಫಲ ಅನ್ನೋದನ್ನು ಜ್ಯೋತಿಷದಲ್ಲಿ ಹೇಳುತ್ತೆ. ಸೂಕ್ಷ್ಮವಾದಂತಹ ಗ್ರಂಥಗಳಲ್ಲಿ ಹೇಳುತ್ತೆ ಅದನ್ನು. ಅದಕ್ಕೆ ಆಳವಾದಂತಹ ಅಧ್ಯಯನ ಇರಬೇಕಾಗತ್ತೆ. ಸೊ ಹಾಗಾಗಿ ಈ ಕನ್ಯಾರಾಶಿಯವರಿಗೆ 11ನೇ ಮನೆಗೆ ಬರ್ತಾನೆ. ಆದ್ದರಿಂದ ಅನುಕೂಲಗಳಾಗತ್ತೆ. ಕೋರ್ಟು ಕಚೇರಿ ಕೆಲಸಗಳೇನಾಗಿತ್ತು ಅಂದರೆ ಅದರೊಳಗೆ ಜಯ ಸಿಗುತ್ತೆ, ಲಾಭ ಬರುತ್ತೆ. ವಸ್ತ್ರಾಭರಣಗಳು, ಮನೆಯಲ್ಲಿ ಶುಭ ಕೆಲಸಗಳು, ಯಾವಾಗ ಗುರುಬಲ ಇರುತ್ತೆ ಮನೆಯಲ್ಲಿ ಶುಭ ಕೆಲಸಗಳು, ಮದುವೆ ಆಗೋದು, ಮುಂಜಿ ಆಗೋದು, ನಾಮಕರಣ ಆಗೋದು, ಈ ಥರದ್ದೇನೋ, ಅಥವಾ ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ಯಾವಾಗ ಇರೋದಿಲ್ಲ ಅವಾಗ ಇನ್ವೆಸ್ಟ್ ಮಾಡಿರ್ತೀರ, ಆವಾಗ ಯಾವುದೋ ಒಂದು ತೊಂದರೆ ಆಗೋದು, ಇಲ್ಲ ಹೆಲ್ಡಪ್ ಆಗೋದು, ಇವೆಲ್ಲನೂ ಆಗುತ್ತೆ. ಸೊ ಹಾಗಾಗಿ ಕನ್ಯಾರಾಶಿಯವರಿಗೆ ಅನುಕೂಲ ಆಗುತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗೋ ಪಾಸಿಬಿಲಿಟೀಸ್ ಇರುತ್ತೆ. ಯಾಕಂದರೆ ಗುರು 10ನೇ ಮನೆಗೆ ಬರ್ತಾನೆ. ಗುರು 10ನೇ ಮನೆಯಲ್ಲಿದ್ದರೆ ಗೋಚಾರದಲ್ಲಿ ಫಲ ಏನು ಹೇಳುತ್ತೆ ಅಂದರೆ ಇಲ್ಲ ಅನಾರೋಗ್ಯ ಉಂಟಾಗುತ್ತೆ, ಇಲ್ಲ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳುತ್ತೆ. ವಿದ್ಯಾರ್ಥಿಗಳಿಗಾದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಗುರು 10ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ, ಈ ವೃಶ್ಚಿಕ ರಾಶಿಯವರಿಗೆ ಗುರು 9ನೇ ಸ್ಥಾನಕ್ಕೆ ಅಂದರೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. 9ನೇ ಸ್ಥಾನ ಅಂದರೆ ಭಾಗ್ಯಸ್ಥಾನ, ಹೌಸ್ ಆಫ್ ಲಕ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗ್ತಕ್ಕಂತಹದ್ದು ಸೂಚಿತ ಆಗ್ತಾ ಇದೆ. ಆದರೆ ಪಂಚಮದಲ್ಲಿ ಶನಿ ಇದೆ, ಆದ್ದರಿಂದ ನೀವು ವಿವಾಹಿತರಾಗಿದ್ದು ಮಕ್ಕಳಿತ್ತು ಅಂದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಅನಾರೋಗ್ಯ ಅಥವಾ ಚಿಂತೆ ಉಂಟಾಗ್ಬೋದು. ಆದರೆ ಗುರು 9ನೇ ಮನೆಯಿಂದ ಇಷ್ಟು ದಿನ ವೃಶ್ಚಿಕ ರಾಶಿಯವರು ಸ್ವಲ್ಪ ಕಷ್ಟಪಟ್ಟಿರ್ತದೆ ಕಳೆದ ಒಂದು 4-5 ತಿಂಗಳುಗಳಿಂದ, ಟೆನ್ಷನ್ನು ಅದು ಇದು ಎಲ್ಲಾನು. ಈಗ ಅದೆಲ್ಲ ಕಳೆದು ಸ್ವಲ್ಪ ಅನುಕೂಲ ಆಗ್ತಕ್ಕಂತಹ ಪರಿಸ್ಥಿತಿ
ನಿರ್ಮಾಣ ಆಗತ್ತೆ. ಡಿಸೆಂಬರ್ 5 ತನಕ ಮಾತ್ರ ಇದು ನಾ ಹೇಳ್ತಿರೋದು. ಡಿಸೆಂಬರ್ 5ರಿಂದ ಮತ್ತೆ ಮೇ ಎಂಡ್ ತನಕನೂ ಕೂಡ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರನೇ ಆಗುತ್ತೆ. ನೆಕ್ಸ್ಟ್ ಜೂನ್ 1ಗೆ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಇಯರ್ 2026. ಆವಾಗ ಮತ್ತೆ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರಬೇಕು. ವೆಹಿಕಲ್ ಆಕ್ಸಿಡೆಂಟ್ಸ್ ಆಗುವಂತಹ ಪಾಸಿಬಿಲಿಟೀಸು ಬಹಳ ಜಾಸ್ತಿ ಇದೆ. ಅನಾರೋಗ್ಯ ಆಗ್ತಕ್ಕಂಥದ್ದು ಬಹಳ ಜಾಸ್ತಿ ಇದೆ. ಯಾಕೆ ಅಂದರೆ ಗುರು ಅಷ್ಟಮಕ್ಕೆ ಬರ್ತಾನೆ. ಗುರು ಅಷ್ಟಮದಲ್ಲಿತ್ತು ಅಂದರೆ ಯಾವುದೇ ಗ್ರಹ ಅಷ್ಟಮದಲ್ಲಿ ಗೋಚಾರದಲ್ಲಿರಲಿ, ನಿಮ್ಮ ಜನ್ಮ ಕುಂಡಲಿನಲ್ಲಿರಲಿ ಒಳ್ಳೆಯದು ಅಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಶನಿ ಕೂಡ 4ನೇ ಮನೆಯಲ್ಲಿದ್ದಾನೆ. ಅರ್ಧಾಷ್ಟಮ ಶನಿ ಅಂತ ಕರಿತೀವಿ ನಾವು. ನಿಮ್ಮ ಧನುರಾಶಿಯವರ ತಾಯಿ ಇದ್ದರೆ ತಾಯಿಗೆ ತೊಂದರೆ ಉಂಟಾಗುತ್ತೆ. ಮತ್ತು ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಆಲಸ್ಯ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ಅಭಾವ ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟಗಳು ಉಂಟಾಗ್ತಕ್ಕಂಥದ್ದು, ಇವೆಲ್ಲ ಆಗ್ತಕ್ಕಂಥದ್ದು ಇದೆ. ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೆ. ಯಾಕೆ ಅಂದರೆ ಗುರು ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಸಪ್ತಮಕ್ಕೆ ಬಂದಾಗ ಗುರು ಬಲ ಇದೆ ಅಂತ ಹೇಳ್ತೀವಿ. ಗುರುವಿನಿಂದ ಅನುಕೂಲ ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗತ್ತೆ. ತೀರ್ಥಕ್ಷೇತ್ರಗಳ ಒಂದು ಪ್ರಯಾಣ ಉಂಟಾಗ್ತಕ್ಕಂಥದ್ದು, ದೇವತಾ ದರ್ಶನ ಆಗ್ತಕ್ಕಂಥದ್ದು, ಶುಭ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಶುಭ ಕೆಲಸಗಳು ಆಗ್ತಕ್ಕಂಥದ್ದು. ಶನಿನೂ ಕೂಡ 3ನೇ ಮನೆಯಲ್ಲಿದ್ದಾನೆ, ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಆದರೆ ರಾಹು ಕೇತು ದ್ವಿತೀಯ ಮತ್ತು ಅಷ್ಟಮದಲ್ಲಿದೆ, ಅದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಗುರು 6ಥ ಸ್ಥಾನಕ್ಕೆ ಬರ್ತಾನೆ. 6ಕ್ಕೆ ಬಂದಾಗ ಮತ್ತೆ ಅನಾರೋಗ್ಯ ಅನ್ನೋದನ್ನು ಸೂಚಿಸುತ್ತೆ. ಹಣಕಾಸಿನ ಅಭಾವ ಅನ್ನೋದನ್ನು ಸೂಚಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನ್ನೋದನ್ನು ಸೂಚಿಸುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅನ್ನೋದನ್ನು ಸೂಚಿಸುತ್ತೆ. ವೃಥಾ ಅಲೆದಾಟ ಅನ್ನೋದನ್ನು ಸೂಚಿಸುತ್ತೆ. ಮನೆಯಲ್ಲಿ ಗುರು ಹಿರಿಯರಿಗೆ ಅನಾರೋಗ್ಯ ಅನ್ನೋದನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಕುಂಭರಾಶಿಯವರು ಎಚ್ಚರಿಕೆಯಲ್ಲೇ ಇರಬೇಕು. ಯಾಕೆಂದರೆ 7.5 ಇನ್ನೂ ನಡೀತಾ ಇದೆ ಅವರಿಗೆ. 7.5 ಜೊತೆಗೆ ಗುರು 6ದಲ್ಲಿ ಬರ್ತಾನೆ. ಆದ್ದರಿಂದ ಎಚ್ಚರಿಕೆಯಲ್ಲಿ ಈ 1.5 ತಿಂಗಳುಗಳ ಕಾಲ ಇರ್ತಕ್ಕಂಥದ್ದು ಸೂಕ್ತ. ಇನ್ನು ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೆ. 7.5 ನಡೀತಾ ಇದ್ದರೂ ಕೂಡ ಶನಿ ಮೀನರಾಶಿನಲ್ಲೇ ಜನ್ಮರಾಶಿನಲ್ಲೇ ಇದ್ದರೂ ಕೂಡ ಗುರು ಪಂಚಮಕ್ಕೆ ಬರ್ತಾನೆ. ಪಂಚಮಕ್ಕೆ ಬಂದಾಗ ಅನುಕೂಲ ಆಗತ್ತೆ. ಮಕ್ಕಳುಗಳಿಗೂ ಅನುಕೂಲ ಆಗ್ತಕ್ಕಂಥದ್ದು, ಇವ್ರಿಗೂ ಉದ್ಯೋಗದಲ್ಲಿ ಆಗಲಿ, ವ್ಯಾಪಾರದಲ್ಲೇ ಆಗಲಿ, ವಿದ್ಯಾಭ್ಯಾಸದಲ್ಲೇ ಆಗಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಶುಭ ಕೆಲಸಗಳಿಗೆ ಹಣ ವ್ಯಯ ಆಗ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಅನ್ನೋದು ಕೂಡ ಸೂಚನೆ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಗುರುವಿನ ಒಂದು ಚಾರವನ್ನು, ಅಂದರೆ ಮೋಷನ್ ಅಂತ ನಾವೇನು ಹೇಳ್ತೀವಿ, ಪ್ಲಾನೆಟರಿ ಮೋಷನ್ ಅಂತ, ಆ ಗುರುಗ್ರಹದ ಒಂದು ಚಲನೆಯನ್ನು ನಾವು ನೋಡಿದಾಗ ಗುರು ನಿಮ್ಮ ಜನ್ಮರಾಶಿಯಿಂದ 2, 5, 7, 9, 11 ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗತ್ತೆ. ಗುರುಬಲ ಇರುತ್ತೆ. ಇಲ್ಲದೆ ಇರತಕ್ಕಂಥದ್ದು ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಓಕೆ ಗುರುಗಳೇ, ಈಗ ಗುರುಗಳೇ ಎಲ್ಲ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಈಗ ಕಾರ್ತಿಕ ಮಾಸಕ್ಕೆ ನಾವು ಪುನಃ ವಾಪಸ್ ಬರೋದಾದರೆ, ಕಾರ್ತಿಕ ಮಾಸದಂದು ನಾವು ಯಾವ ರೀತಿ ಇರಬೇಕು, ಈ 1 ತಿಂಗಳ ಮಾಸವನ್ನು ಹೇಗೆ ಆಚರಣೆ ಮಾಡಬೇಕು? ದೀಪ ಎಲ್ಲ ಹಚ್ತೀವಿ. ಈ ಕೆಲವರು ನಾನ್ ವೆಜ್ ತಿನ್ನುವಂಥವ್ರು ಇರ್ತಾರೆ. ಕಾರ್ತಿಕ ಮಾಸದಲ್ಲಿ ತಿನ್ನಬೇಕಾ ತಿನ್ನಬಾರ್ದಾ, ತಿಂದರೆ ಏನಾಗುತ್ತೆ ಅನ್ನುವಂಥದ್ದು ಒಂದಷ್ಟು. ಆಮೇಲೆ ಈ ಮನೆಗಳಲ್ಲಿ ಹೆಚ್ಚಾಗಿ ಜಗಳಗಳಾಗತ್ತೆ. ಹೆಚ್ಚಾಗಿ ಮಾಂಸಾಹಾರ ಸೇವನೆ ಮಾಡುವಂಥ ಮನೆಗಳಲ್ಲಿ ಜಗಳಗಳಾಗತ್ತಾ, ಅಥವಾ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ? ಹೆಂಗೆ ಗುರುಗಳೇ? ಖಂಡಿತವಾಗ್ಲೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಆಹಾರ ಪದ್ಧತಿ ಅನ್ನತಕ್ಕಂಥದ್ದು ಅವರವರ ವೈಯಕ್ತಿಕಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಸಾಮಾನ್ಯವಾಗಿ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಆಹಾರದಲ್ಲಿ ನಿಮಗೆ ಆಯುರ್ವೇದದಲ್ಲಿ ಆಗಲಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ. ಇಂತಿಂಥದ್ದು ಅಂದರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಯಾವುದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಲಿಸ್ಟ್ ಕೊಟ್ಟಿಲ್ಲ. ಆದರೆ ಸಾತ್ವಿಕರು ಇಂಥ ಆಹಾರವನ್ನು ಇಷ್ಟಪಡ್ತಾರೆ, ರಾಜಸಿಕರು ಇಂಥ ಆಹಾರವನ್ನು ಇಷ್ಟಪಡ್ತಾರೆ, ಮತ್ತು ತಾಮಸಿಕರು ಇಂಥ ಆಹಾರವನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಹೇಳಿದ್ದಾನೆ ಕೃಷ್ಣ, ಅಷ್ಟೇ. ಸೊ ನಾವು ಈ ಕಡೆಗೆ ಬಂತು ಅಂದರೆ ಇಲ್ಲಿ ನೀವು ಯಾರು ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋದ್ರೊಳಗೆ ಮನೆ ದೇವರು ಈಶ್ವರ ಆಗಿರ್ತಾರೆ ಅಥವಾ ಈಶ್ವರನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ, ಅವರು ಸಾಮಾನ್ಯವಾಗಿ ಮಾಂಸಾಹಾರಗಳ ಆಗಿದ್ದ ಪಕ್ಷದಲ್ಲಿ ತುಂಬ ಜನ ಕಾರ್ತಿಕ ಮಾಸದಲ್ಲಿ ಸೇವನೆ ಮಾಡೋದಿಲ್ಲ. ಅದು ಅವ್ರು ಸೇವನೆ ಮಾಡೋದ್ ಬಾಯಲ್ಲೇ ನಾವು ಕೇಳಿದೀವಿ. ಯಾಕಂದ್ರೆ ಕೆಲವು ಶ್ರಾವಣ ಮಾಸದಲ್ಲಿ ತುಂಬಾ ಜನ ಮಾಡೋದಿಲ್ಲ, ಕಾರ್ತಿಕ ಮಾಸದಲ್ಲಿ ತುಂಬಾ ಜನ ಮಾಡೋದಿಲ್ಲ. ನಮಗೆ ಈ 2 ಮಾಸಗಳು ತುಂಬಾನೇ ನಮಗೆ ಶ್ರೇಷ್ಠವಾದ ಮಾಸಗಳು. ಆದ್ರಿಂದ ಇಂಪ್ಯಾಕ್ಟ್ ಅನ್ನು ನಾವು ನೋಡ್ತೀವಲ್ಲಿ. ಸೊ ಹಾಗಾಗಿ ಅದು ಅಗೈನ್ ಮತ್ತೆ ಅವರವರ ಒಂದು ವೈಯಕ್ತಿಕ ಅಭಿಪ್ರಾಯಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಬರೋದಿಲ್ಲ. ಆದರೆ ನೀವು ಯಾವ ಥರ ಆಹಾರ ತಗೊಳ್ತೀರ ನೀವು, ಆ ಥರ ನಿಮಗೆ ಯಾವತ್ತೂ ಕೂಡ
ಬುದ್ಧಿ ಆಗಲಿ ಕರ್ಮ ಆಗಲಿ ಮುಂದೆ ಹೋಗ್ತಾ ಹೋಗುತ್ತೆ. ಯಾದೃಶಂ ಭಕ್ಷೇದ ಅನ್ನಂ ಬುದ್ಧಿರ್ಭವತಿ ತಾದೃಶಿ. ಸೊ ನಾವು ಯಾವ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡ್ತೀವಿ ಆ ರೀತಿಯಾದಂತಹ ಬುದ್ಧಿ ಬರುತ್ತೆ ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಆಹಾರ ಅನ್ನತಕ್ಕಂಥದ್ದು ನಾವು ತಿನ್ನತಕ್ಕಂಥದ್ದು 3 ಭಾಗ ಆಗಿ ಒಂದು ಭಾಗ ಮನಸ್ಸಿಗೆ ಸೇರುತ್ತೆ ಅಂತ ಹೇಳುತ್ತೆ ಅಲ್ಲಿ. ಸೊ ಮನಸ್ಸಿಗೆ ಸೇರುತ್ತೆ ಅಂದಮೇಲೆ ಇಡೀ ನಮ್ಮ ಸೃಷ್ಟಿ ಇರೋದೇ ಮನಸ್ಸಿನ ಮೇಲೆ. ಇಡೀ ಒಂದು ಭಗವದ್ಗೀತೆ ಹೇಳಿರೋದು ಸೈಕಾಲಜಿಸ್ಟು ಸೈಕಿಯಾಟ್ರಿಸ್ಟು ಅಂತ ಯಾರ್ಯಾರು ಇರ್ತಾರೆ, ಫಸ್ಟ್ ಆಫ್ ಆಲು ಅವ್ರು ಓದಬೇಕಾದಂತಹ ಗ್ರಂಥ ಅಂದರೆ ಭಗವದ್ಗೀತೆ ಮತ್ತು ಉಪನಿಷತ್ತುಗಳು. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲ ಸೈಕಾಲಜಿಸ್ಟ್ಗಳು ಮತ್ತು ಸೈಕಿಯಾಟ್ರಿಸ್ಟ್ಗಳು ಅಂತ ಯಾರ್ಯಾರು ಇದ್ದೀರಾ ನೀವೆಲ್ಲರೂ ಕೂಡ ಓದಬೇಕಾದ್ದು. ನಿಮಗೆ ಕರೆಕ್ಟಾಗಿ ಅರ್ಥವಾಯಿತು ಅಂದರೆ ಓದಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಅಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ 6ನೇ ಅಧ್ಯಾಯದಲ್ಲಿ. ಅಲ್ಲಿ ತಿನ್ನತಕ್ಕಂಥ ಆಹಾರ 3 ಭಾಗವಾಗಿ, ಸ್ಥೂಲ ಭಾಗ ಅನ್ನತಕ್ಕಂಥದ್ದು ಸ್ಥೂಲವಾಗಿ ಎಕ್ಸ್ಕ್ರೀಟ್ ಆಗೋಗುತ್ತೆ, ದ್ರವ ಭಾಗವಾಗಿ ಮತ್ತು ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ, ಸೂಕ್ಷ್ಮ ಭಾಗ ಅನ್ನತಕ್ಕಂಥದ್ದು ಮನಸ್ಸಿಗೆ ಹೋಗಿ ಸೇರುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ಯಾವ ಥರದ ಆಹಾರ ತಿಂತೀವಿ ಹಾಗೆ ನಮ್ಮ ಮನಸ್ಸು ಕೂಡ ಟ್ಯೂನ್ ಆಗ್ತಾ ಹೋಗುತ್ತೆ. ಸಾತ್ವಿಕವಾದ ಆಹಾರ ತಿಂದರೆ ಸಾತ್ವಿಕವಾಗಿ ಟ್ಯೂನ್ ಆಗುತ್ತೆ, ರಾಜಸಿಕ ತಿಂದರೆ ರಾಜಸಿಕ, ತಾಮಸಿಕ ತಿಂದರೆ ತಾಮಸಿಕ. ಹಾಗಾದರೆ ಸಾತ್ವಿಕ ಆಹಾರ ತಿನ್ನೋದ್ರೆ ರಾಜಸಿಕ ತಾಮಸಿಕ ಬೇಡವಾ ಅಂದರೆ ಖಂಡಿತ ಬೇಕು. ಪ್ರಮಾಣಗಳು ಎಷ್ಟು ಅನ್ನೋದು ಬೇಕು, ಅದು ಬಹಳ ಇಂಪಾರ್ಟೆಂಟು. ನಾನು ಬರೀ ಸಾತ್ವಿಕನೇ ತಿಂತೀನಿ ಅಂದರೆ ಜೀವನದಲ್ಲಿ ನಿಮಗೆ ನಿದ್ದೆನೇ ಬರೋದಿಲ್ಲ. ಯಾಕಂದರೆ ನಿದ್ದೆ ಮಾಡಬೇಕಂದ್ರೆ ತಮೋಗುಣ ಇರಬೇಕು, ಕರ್ಮದಲ್ಲಿ ಪ್ರವೃತ್ತಿ ಆಗಬೇಕು ಅಂದ್ರೆ ರಜೋಗುಣ ಇರಬೇಕು. ತ್ರಿಭದ ಮಾನುಷಂ ಅಂತ ಶಾಸ್ತ್ರ ಹೇಳುತ್ತೆ. ಸತ್ವಗುಣ ರಜೋಗುಣ ತಮೋಗುಣ 3 ಸೇರಿದ್ರೇ ಮನುಷ್ಯ, ಸೃಷ್ಟಿ, ಪ್ರಕೃತಿ ಇವೆಲ್ಲನೂ ಆಗ್ತಕ್ಕಂಥದ್ದು. ಹಾಗಾಗಿ ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಥವಾ ನಾನು ರೂಢಿಸ್ಕೋಬೇಕು ಅನ್ನೋದು ಪ್ರತಿಯೊಂದು ಜೀವಾತ್ಮನಿಗೆ ವೈಯಕ್ತಿಕವಾಗಿ ಬಿಟ್ಟಂತಹ ವಿಚಾರ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ನೀವು ತಿನ್ನತಕ್ಕಂತಹ ಆಹಾರ 100% ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ನೀವು ಒಂದು ಆಹಾರನ ತಿನ್ನಬೇಕಾದ್ರೆ 10 ಸತಿ ಅಲ್ಲ 100 ಸತಿ ಯೋಚನೆ ಮಾಡಿ. ಇದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಯಾಕೆ ಅಂದರೆ ಇವತ್ತಿನ ಲೈಫ್ ಸ್ಟೈಲಿಗೆ ಬಹಳ ಚೆನ್ನಾಗಿ ಹೇಳ್ಬೋದು. ಯಾಕಂದರೆ ಈಗ ಒಂದು 25-30 ವರ್ಷದ ಕೆಳಗಿಂದು ಅಂದರೆ ಬೇರೆ ಥರ ಲೆಕ್ಕಾಚಾರ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಇವತ್ತಿನ ಸುಮಾರು ಸ್ವೀಟ್ಗಳಲ್ಲೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಜಂಕ್ ಫುಡ್ಗಳು, ಪ್ಯಾಕ್ಡ್ ಫುಡ್ಗಳು ಮತ್ತು ಕೋಲ್ಡ್ ಐಟಮ್ಸು, ಸುಮಾರು ಎಲ್ಲ ಮೈದಾ ಹಿಟ್ಟು ಮತ್ತು ಸಕ್ಕರೆ, ಡಾಲ್ಡಾ ಇವೆಲ್ಲ ಯೂಸ್ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಬೇಕಾದಷ್ಟಿದೆ. ನಾನು ಯಾವುದನ್ನು ಹೆಸರು ಹೇಳೋದಿಲ್ಲ, ನಿಮಗೆ ಎಲ್ಲ ಗೊತ್ತಿದೆ ಜನಗಳಿಗೆ. ಈ ಆಹಾರಗಳನ್ನೆಲ್ಲ ನೀವು ಯಾವತ್ತು ಬಿಡ್ತೀರಾ ಅವತ್ತು ನಿಮ್ಮ ಮನಸ್ಸು ಸಾತ್ವಿಕದ ಕಡೆಗೆ ಹೊರಳುತ್ತೆ. ಇದು ಭಾಳ ಇಂಪಾರ್ಟೆಂಟು. ಸ್ವೀಟ್ಸು, ಕೋಲ್ಡ್ ಐಟಮ್ಸು, ಜಂಕ್ ಫುಡ್ಸು, ಆಯಿಲ್ ಕಂಟೆಂಟ್ಸು ಇವೆಲ್ಲನೂ ಆದಷ್ಟು ಕಮ್ಮಿ ಮಾಡಿ. ಆದಷ್ಟು ಸ್ವೀಟ್ಸು, ಜಂಕ್ ಫುಡ್ಡು ಅವೆಲ್ಲನೂ ಬಿಟ್ಟೇ ಬಿಡಿ ಅಂತ ಹೇಳ್ತೀನಿ ನಾನು ಬೇಕಾದ್ರೆ, ಅಷ್ಟರ ಮಟ್ಟಿಗೆ. ಹಾಗಾಗಿ ಏನಾಗುತ್ತೆ ಅಂದರೆ ಆಯಿಲ್ ಐಟಮು ಬೇಕಾದ ಮನುಷ್ಯನಿಗೆ ಜಿಡ್ಡಿನ ಅಂಶ ಒಂದು ಸ್ವಲ್ಪ ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಬೇಕದು. ಸ್ವೀಟು ಅಷ್ಟೇ, ನೀವು ಹಳೆ ಕಾಲದ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಿದ್ರೆ ಪರವಾಗಿಲ್ಲ, ತಿನ್ಬೋದು. ಈ ಆಚೆ ಕಡೆದೆಲ್ಲಾನು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಅದರಿಂದ ಇಟ್ ಈಸ್ ನಾಟ್ ಸೋ ಗುಡ್. ಹಾಗಾಗಿ ನೀವು ತಿನ್ನತಕ್ಕಂತಹ ಆಹಾರದ ಮೇಲೆ ನಿಮಗೆ ನಿಗಾ ಇರಲಿ. ಅಷ್ಟನ್ನು ಇಟ್ಕೊಂಡು ನೀವು ಯಾಕೆಂದರೆ ನೀವು ತಾಮಸಿಕ ಆಹಾರನ ತಿಂದ್ಬಿಟ್ಟು ಸಾತ್ವಿಕ ಪೂಜೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸಾತ್ವಿಕವಾದ ಆಹಾರನ ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅಥವಾ ತಾಮಸಿಕ ಆಹಾರನ ಚೆನ್ನಾಗಿ ತಿಂದ್ಬಿಟ್ಟು ನಾನು ಇವಾಗ ಕೆಲಸ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಹಾಗೆ ನಿದ್ದೆ ಮಾಡ್ತಿದ್ದ. ಸೊ ಪ್ರತಿಯೊಂದಕ್ಕೂ ಕೂಡ ನಮಗೆ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋಗಿದೆ. ಹಾಗಾಗಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಬೇಕಾದ್ರೆ ಡೈರೆಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ, ಹಂಗೇನು ದೊಡ್ಡ ವಿಚಾರ ಅಲ್ಲ. ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ಥರ ತಿನ್ನಬೇಕು ನಾವು ಅನ್ನೋದು. ಇಫ್ ಯುವರ್ ಫುಡ್ ಸಿಸ್ಟಮ್ ಈಸ್ ಕರೆಕ್ಟ್, ಯುವರ್ ಲೈಫ್ ಸ್ಟೈಲ್ ವಿಲ್ ಬಿ ಕರೆಕ್ಟ್. ಯಾವಾಗಲೂ ಕೂಡ ಉಪನಿಷತ್ತುಗಳ ಸಾಧನೆ ಅಷ್ಟು. ಕರೆಕ್ಟಾಗಿ ಹೇಳಬೇಕು ಅಂದರೆ ವಾಟ್ ಯು ಈಟ್ ಆ್ಯಂಡ್ ವಾಟ್ ಯು ಥಿಂಕ್ ಯು ಬಿಕಮ್ ದಟ್. ನಿಮಗೆ ಇದು ಎಷ್ಟರ ಮಟ್ಟಿಗೆ ಅರ್ಥವಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪಾವಳಿಯ ವಿಶೇಷತೆ, ಹಾಗೆ ಕಾರ್ತಿಕ ಮಾಸದಲ್ಲಿ ಹೇಗೆ ನಾವು ಒಂದು ಪೂಜೆಯನ್ನು ಮಾಡಬೇಕು, ಯಾವ ದೇವರ ಆರಾಧನೆ ಮಾಡಬೇಕು, ಹಾಗೆ ಗುರು ಬದಲಾವಣೆಯಿಂದ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಫಲ ಇದೆ, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಸೊ ಎಲ್ಲ ವಿಚಾರಗಳನ್ನು ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ನೋಡಿದಲ್ಲ ವೀಕ್ಷಕರೇ, ಈ ವರ್ಷದ ದೀಪಾವಳಿ ವಿಶೇಷವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಶೇಷವಾಗಿರುವಂತಹ ದೀಪಾವಳಿಯನ್ನು ಎಲ್ಲರೂ ವಿಶೇಷವಾಗಿ ಆಚರಣೆ ಮಾಡಿ, ಹಾಗೆ ಶಿವ, ಕೃಷ್ಣ ಮತ್ತು ವಿಷ್ಣು ಈ 3 ದೇವರನ್ನು ಆರಾಧನೆ ಮಾಡುವಂಥ ಒಂದು ಅವಕಾಶ ಈ ಬಾರಿ ನಮಗೆ ಸಿಕ್ಕಿದೆ. ಹಾಗಾಗಿ 3 ದೇವರನ್ನು ಆರಾಧನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.